ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ನಿನ್ನೆಯಿಂದ ಒಫಿಷಿಯಲ್ ಆಗಿ ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ. ಈ ಒಂದು ಸೇಲ್ ಈ ಸಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನೇ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರಲಿಲ್ಲ. ಇವಾಗ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಈ ಒಂದು ಸೇಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಬ್ಯಾಂಕ್ ಆಫರ್ಸ್ ವಿಷಯಕ್ಕೆ ಬಂದ್ರೆ ಅಮೆಝಾನ್ ಅಲ್ಲಿ SBI ಕಾರ್ಡ್ ಮೇಲೆ ನಿಮಗೆ ಆಫರ್ ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ HDFC ಕಾರ್ಡ್ ಮೇಲೆ ನಿಮಗೆ ಆಫರ್ ಆದ್ರೆ ಇರುತ್ತೆ. ಇನ್ಸ್ಟೆಂಟ್ ನಿಮಗೆ 10% ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಈ ಸೇಲ್ ಬಗ್ಗೆ ಸಿಂಪಲ್ ಆಗಿ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷ ನಮಗೆ ತುಂಬಾ ಸೇಲ್ ಬರುತ್ತೆ. ರಿಪಬ್ಲಿಕ್ ಡೇ ಸೇಲ್, ಇಂಡಿಪೆಂಡೆನ್ಸ್ ಡೇ ಸೇಲ್, ದಸರಾ ಸೇಲ್, ದೀಪಾವಳಿ ಸೇಲ್, ಇಯರ್ ಎಂಡಿಂಗ್ ಸೇಲ್. ಸೊ ಈ ರೀತಿಯಾಗಿ ನಮಗೆ ತುಂಬಾ ಸೇಲ್ ಬರುತ್ತೆ. ಡಿಫ್ರೆಂಟ್ ಹೆಸರಲ್ಲಾದ್ರೆ ಈ ಒಂದು ಸೇಲ್ ಬರ್ತಾ ಇರುತ್ತೆ. ಆದ್ರೆ ನಮ್ಗೆಲ್ಲರಿಗೂ ಕೂಡ ತುಂಬಾ ಹೈಪ್ ಕೊಡೋ ಸೇಲ್ ಅಂದ್ರೆ ಅದು ದಸರಾ ಸೇಲ್ ಅಂತಾನೆ ಹೇಳ್ಬೋದು. ದಸರಾ ಸೇಲ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ತಗೊಂಡ್ರು ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಎಲ್ಲ ಆದ್ರೆ ಸಿಗುತ್ತೆ. ಫಾರ್ ದ ಫಸ್ಟ್ ಟೈಮ್ ರಿಪಬ್ಲಿಕ್ ಡೇ ಸೇಲ್ ಅಲ್ಲಿ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಪ್ರಾಡಕ್ಟ್ಸ್ ಸಿಗ್ತಾ ಇದೆ. ಎಷ್ಟೋ ಆಫರ್ಸ್ ದಸರಾ ಸೇಲ್ ಅಲ್ಲೂ ಕೂಡ ಇಲ್ಲ, ಅಂತಂತ ಆಫರ್ಸ್ ನಿಮಗೆ ಈ ಒಂದು ಸೇಲ್ ಅಲ್ಲ ಆದ್ರೆ ಸಿಗ್ತಾ ಇದೆ. ಇನ್ನ ಒಂದು ನಿಮಗೆ ಶಾಕಿಂಗ್ ವಿಷಯ ಎಲ್ಲ, ನಿನ್ನೆಯಿಂದ ಸೇಲ್ ಸ್ಟಾರ್ಟ್ ಆದಾಗಿಂದ ಇವಾಗ ನಾನು ವಿಡಿಯೋ ಮಾಡೋ ಟೈಮ್ ವರ್ಗೂ ಮೋರ್ ದ್ಯಾನ್ 400+ ಡೀಲ್ಸ್ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 400 ಡೀಲ್ಸ್ ಅಂದ್ರೆ ಸಾಮಾನ್ಯದ ಮಾತಲ್ಲ. ಮಧ್ಯರಾತ್ರಿ 2 ಗಂಟೆವರೆಗೂ ನಾವು ಡೀಲ್ಸ್ ಆದ್ರೆ ಹಾಕಿದೀವಿ. ಅಷ್ಟು ಒಳ್ಳೊಳ್ಳೆ ಡೀಲ್ಸ್ ಆದ್ರೆ ಬರ್ತಾ ಇದೆ. ನಿಮಗೆ ಏನ್ ಬೇಕು, ಟಿವಿ, ವಾಷಿಂಗ್ ಮಿಷಿನ್, ಹಾಗೆ ಬಂದ್ಬಿಟ್ಟು ಫ್ರಿಡ್ಜ್ ಆಗಿರ್ಬೋದು, AC, ಕೂಲರ್, ಬಡ್ಸ್, ಲ್ಯಾಪ್ಟಾಪ್, ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಕೂಡ ನಿಮಗೆ ಅರ್ಧಕ್ಕರ್ಧ ಪ್ರೈಸ್ ಆದ್ರೆ ಡ್ರಾಪ್ ಆಗಿದೆ. ಕೆಲವೊಂದಂತೂ ಇನ್ಸ್ಟೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮಗೆ ಆದ್ರೆ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಫರ್ಸ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಇನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗಿ. ಎಷ್ಟೋ ಡೀಲ್ಸ್ ಇರುತ್ತೆ. ನೀವು ಯಾವ ಪ್ರಾಡಕ್ಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ. ಅದರಲ್ಲಿ ನಿಮಗೆ ಯಾವುದು ದಿ ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾವ್ಯಾವ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾವ್ದು ಅವ್ರು ಕೊಟ್ಟಿರೋ ಪೋಸ್ಟರ್ ಅದು ಯಾವುದು ಕೂಡ ನಾನು ತಗೊಂಡಿಲ್ಲ. ನಾನು ಜೆನ್ಯೂನ್ ಆಗಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ನ ಅಪ್ಡೇಟ್ ಮಾಡಿದೀನೋ ಆ ಸ್ಕ್ರೀನ್ ಶಾಟ್ಸ್ ತಗೊಂಡು ಈ ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಯಾವ್ಯಾವ ಪ್ರಾಡಕ್ಟ್, ಟಿವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಲ್ಯಾಪ್ಟಾಪ್ ಏನಾದರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಯಾವ್ಯಾವ ಪ್ರಾಡಕ್ಟ್ ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನೀವು ಆ ಒಂದು ಪ್ರಾಡಕ್ಟ್ಸ್ ಆದ್ರೆ ತಗೋಬಹುದು, ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಇನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಸ್ಯಾಮ್ಸಂಗ್ ಬಿಸ್ಪೋಕ್ AI ವಾಷಿಂಗ್ ಮಿಷಿನ್ 12 kgs ಇಂದ ಬರುತ್ತೆ. 12 kgs ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಹಾಗೆ ಬಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಇಂದ ಬರುತ್ತೆ. 50,000ಕ್ಕೆ ಈ ಒಂದು ವಾಷಿಂಗ್ ಮಿಷಿನ್ ನ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ 32,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಂದ್ರೆ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ 32,000ಕ್ಕೆ ಬಂದಿರೋದು. ನಮಗೆ 12 kgs ಬೇಡ ಬ್ರೋ, ಒಂದು 9 kgs ಇದ್ರೆ ಹೇಳಿ ಅಂದ್ರೆ 9 kgs ಅಲ್ಲಿ ಸೇಮ್ ಮಾಡೆಲ್ ಇದೆ, ನಿಮಗೆ 28,000ಕ್ಕೆ ಸಿಗ್ತಾ ಇದೆ. 9 kgs ವಾಷಿಂಗ್ ಮಿಷಿನ್ ನಿಮಗೆ 35,000ದಿಂದ 40,000 ಇರುತ್ತೆ. ಇವಾಗ ನಿಮಗೆ 28,000ಕ್ಕೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಮೆಗಾ ಲೂಟ್ ಅಂತಾನೆ ಹೇಳ್ಬೋದು. ಇದನ್ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು iQ12. ಇದು ಬಂದ್ಬಿಟ್ಟು ಫ್ಲಾಗ್ಶಿಪ್ ಮೊಬೈಲ್. 53,000 52,000ವರೆಗೂ ಇರುತ್ತೆ. ಇವಾಗ ಈ ಒಂದು ಸೇಲ್ ಅಲ್ಲಿ ನಿಮಗೆ 41,000ಕ್ಕೆ ಸಿಗ್ತಾ ಇದೆ. 40,000ಕ್ಕೆ ನಿಮಗೆ ಕಂಪ್ಲೀಟ್ಲಿ ಆಲ್ರೌಂಡರ್ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದನ್ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಹಾಗೆ ಬಂದ್ಬಿಟ್ಟು iPhone 16 128GB ಮಾಡಲ್ 66,000ಕ್ಕೆ ಸಿಗ್ತಾ ಇದೆ. 75,000 80,000ವರೆಗೂ ಸೇಲ್ ಮಾಡ್ತಾ ಇದ್ರು. ಇವಾಗ ನಿಮಗೆ 66,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. iPhone 15 ಕೂಡ ನಿಮಗೆ 55,000ಕ್ಕೆ ಸಿಗ್ತಾ ಇದೆ. 128GB ಮಾಡಲ್. ನಾರ್ಮಲ್ ಆಗಿನೂ ಕೂಡ ನಿಮಗೆ 50-55 ಮಧ್ಯದಲ್ಲೇ ಇರುತ್ತೆ. iPhone 15 ಕೂಡ ಇವಾಗ ನಿಮಗೆ 55,000ಕ್ಕೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು Samsung Galaxy S23 Ultra 70,000ಕ್ಕೆ ಸಿಗ್ತಾ ಇದೆ. ಕೆಲವೊಂದ್ಸಲ 65,000ಕ್ಕೂ ಕೂಡ ಬಂದಿತ್ತು, ಆದ್ರೆ 70,000 ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ತುಂಬಾನೇ ಒಳ್ಳೆ ಮೊಬೈಲ್, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. S24 ಅಲ್ಟ್ರಾದಲ್ಲಿ ಮೇಜರ್ ಚೇಂಜಸ್ ಇಲ್ಲ. S23 ಅಲ್ಟ್ರಾಗೂ S24 ಅಲ್ಟ್ರಾಗೂ ಆರಾಮಾಗಿ ನೀವು S23 ಅಲ್ಟ್ರಾ ತಗೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಬನ್ ಬ್ರ್ಯಾಂಡಿಗೆ ಸಂಬಂಧಪಟ್ಟ ಆಫೀಸ್ ಚೇರ್ ನಿಮಗೆ 4,500ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 8,500ವರೆಗೂ ಇರುತ್ತೆ. ತುಂಬಾ ಒಳ್ಳೆ ಆಫೀಸ್ ಚೇರ್ ಅಂತಾನೆ ಹೇಳ್ಬೋದು. 4,500ಕ್ಕೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ TCL ಬ್ರ್ಯಾಂಡಿಗೆ ಸಂಬಂಧಪಟ್ಟ 55 ಇಂಚಸ್ QLED ಟಿವಿ. 55 ಇಂಚಸ್ ಟಿವಿ ನೀವು ನಾರ್ಮಲ್ ಆಗಿ ತಗೋಬೇಕು ಅಂದ್ರೆ 40,000 ಮೇಲಿರುತ್ತೆ, 50,000ವರೆಗೂ ಇರುತ್ತೆ. ಇವಾಗ ನಿಮಗೆ 33,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. 55 ಇಂಚಸ್ ಕಂಪ್ಲೀಟ್ಲಿ QLED ಟಿವಿ. ಒಳ್ಳೆ ಟಿವಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲೂ ಕೂಡ ಸಿಗುತ್ತೆ. 43 ಇಂಚಸ್ ಇದು ನಿಮಗೆ D ಸೀರೀಸ್ ಇಂದ ಬರುತ್ತೆ. ಇದು ಕಂಪ್ಲೀಟ್ಲಿ 4K ರೆಸಲ್ಯೂಷನ್ ಟಿವಿ. ಇದು ನಿಮಗೆ ಹತ್ತತ್ರ 26,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 36,000ವರೆಗೂ ಇರುತ್ತೆ. ಇವಾಗ 10,000 ಡಿಸ್ಕೌಂಟ್ ಇದೆ. 26,000ಕ್ಕೆ ನಿಮಗೆ ಈ ಒಂದು ಟಿವಿ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಹೈಸೆನ್ಸ್ ಕಂಪನಿಗೆ ಸಂಬಂಧಪಟ್ಟ 65 ಇಂಚಸ್ ಕಂಪ್ಲೀಟ್
ಕಂಪ್ಲೀಟ್ಲಿ 4K QLED ಟಿವಿ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಯಾವ ಫೀಚರ್ಸ್ ಕೂಡ ಮಿಸ್ ಆಗೋದಿಲ್ಲ. ಡಾಲ್ಬಿ ವಿಷನ್, ಡಾಲ್ಬಿ ಆಟ್ಮಾಸ್, ಈ ಟಿವಿಯಲ್ಲಿ ಇನ್ಬಿಲ್ಟ್ ನಿಮಗೆ ಸೌಂಡ್ ಸ್ಪೀಕರ್ಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಟಿವಿ ಅಂತಾನೆ ಹೇಳ್ಬೋದು. 65 ಇಂಚಸ್ ಟಿವಿ ನಿಮಗೆ 63,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 80,000ವರೆಗೂ ಇರುತ್ತೆ, ಇವಾಗ ನಿಮಗೆ 63,000ಕ್ಕೆ ಸಿಗ್ತಾ ಇದೆ. ಇದು ಮಾತ್ರ ತುಂಬಾ ಒಳ್ಳೆ ಡೀಲು, ಒಳ್ಳೆ ಟಿವಿ. ನಮ್ಮ ಮನೆಗೆ ಒಂದು ಸ್ವಲ್ಪ ದೊಡ್ಡ ಟಿವಿ ಬೇಕು ಅಂದ್ರೆ ಇದನ್ನ ನೀವು ಆರಾಮಾಗಿ ತಗೊಳ್ಳಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಶೌಮಿ ಕಂಪ್ನಿಗೆ ಸಂಬಂಧಪಟ್ಟ ಶೌಮಿ ಪ್ಯಾಡ್ 6 ಲಾಸ್ಟ್ ಸೇಲ್, ದಸರಾ ಸೇಲ್ ಅಲ್ಲೂ ಕೂಡ 20,000 22,000ವರೆಗೂ ಬಂದಿತ್ತು. ಇವಾಗ ನಿಮಗೆ ಈ ಒಂದು ಟ್ಯಾಬ್ 19,000ಕ್ಕೆ ಸಿಗ್ತಾ ಇದೆ. ಫ್ಲಾಗ್ಶಿಪ್ ಟ್ಯಾಬ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಎಸ್ ಪೆನ್ ಸಪೋರ್ಟ್ ಇರುತ್ತೆ, ನೋಟ್ಸ್ ತಗೋಬಹುದು, ಡ್ರಾಯಿಂಗ್ಸ್ ತಗೋಬಹುದು, ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. 20,000 ಒಳಗಡೆ ಫ್ಲಾಗ್ಶಿಪ್ ಟ್ಯಾಬ್ ಬೇಕು ಅಂದ್ರೆ ಈ ಟ್ಯಾಬ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಫ್ರಿಡ್ಜ್ ಸಿಂಗಲ್ ಡೋರ್ ಇಂದ ಬರುತ್ತೆ. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ಕಂಪ್ಲೀಟ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಒಂದೊಂದ್ಸಲ 13,000ಕ್ಕೂ ಕೂಡ ಬರುತ್ತೆ, ನೋಡ್ಬಿಟ್ಟು ತಗೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ 15,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ಇನ್ನ ನೆಕ್ಸ್ಟ್ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ವಿಷಯಕ್ಕೆ ಬಂದ್ರೆ ಏಸರ್ ಕಂಪ್ನಿಗೆ ಸಂಬಂಧಪಟ್ಟ 12th ಜನರೇಷನ್ i5 ಚಿಪ್ಸೆಟ್ ಇಂದ ಬರುತ್ತೆ. 8GB ರ್ಯಾಮ್ ಇರುತ್ತೆ, 512GB SSD ಇರುತ್ತೆ. ಇದರಲ್ಲಿ ನಿಮಗೆ 4GB ಗ್ರಾಫಿಕ್ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ನಿಮಗೆ 42,000ಕ್ಕೆ ಸಿಗ್ತಾ ಇದೆ. 40-50,000 ರೇಂಜ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲ, ಒಂದು ಒಳ್ಳೆ ಲ್ಯಾಪ್ಟಾಪ್ ಕೂಡ ಸಿಗೋದಿಲ್ಲ. ನಿಮಗೆ ಎಲ್ಲಾ ಕಾನ್ಫಿಗರೇಷನ್ ಕೂಡ ಇರಬೇಕು ಅಂದ್ರೆ ಇದು ನಿಮಗೆ 42,000ಕ್ಕೆ ಸಿಗ್ತಾ ಇದೆ. ಸ್ಟೂಡೆಂಟ್ಸ್ ಗೆ ಹಾಗೆ ಬಂದ್ಬಿಟ್ಟು ಆಫೀಸ್ ಪರ್ಪಸ್ ಗೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನಾರ್ಮಲ್ ಆಗಿ 60,000 70,000ವರೆಗೂ ಇರುತ್ತೆ. ಇವಾಗ ನಿಮಗೆ 42,000ಕ್ಕೆ ಈ ಒಂದು ಲ್ಯಾಪ್ಟಾಪ್ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 653 ಲೀಟರ್ ಇಂದ ಬರುತ್ತೆ. ಈ ಒಂದು ಫ್ರಿಡ್ಜ್ ನಿಮಗೆ 65,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 80,000 90,000ವರೆಗೂ ಇರುತ್ತೆ ಸೈಡ್ ಬೈ ಸೈಡ್ ಫ್ರಿಡ್ಜ್. ಹಾಗೆ ಬಂದ್ಬಿಟ್ಟು AI ಸಪೋರ್ಟ್ ಕೂಡ ಇರುತ್ತೆ. 5-in-1 ಕನ್ವರ್ಟಬಲ್ ಫ್ರಿಡ್ಜ್ ಅಂತಾನೆ ಹೇಳ್ಬೋದು. ಇದು ನಿಮಗೆ 65,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ತುಂಬಾನೇ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಗೆ ಸಂಬಂಧಪಟ್ಟ ಅಡಾಪ್ಟರ್ 20 ವಾಟ್ ಅಡಾಪ್ಟರ್, ನಿಮಗೆ ಒರಿಜಿನಲ್ ಅಡಾಪ್ಟರ್ ನಾರ್ಮಲ್ ಆಗಿ 2,000ವರೆಗೂ ಇರುತ್ತೆ. ಇವಾಗ ನಿಮಗೆ 1,300 ರೂಪಾಯಿಗೆ ಸಿಗ್ತಾ ಇದೆ. ಇದು ಕೂಡ ಕಂಪ್ಲೀಟ್ಲಿ ಲೋಯೆಸ್ಟ್. ಐಫೋನ್ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಅಡಾಪ್ಟರ್ ತಗೊಳ್ಳಿ, ನಿಮ್ಮ ಐಫೋನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ. ಥರ್ಡ್ ಪಾರ್ಟಿ ಅಡಾಪ್ಟರ್ಸ್ ನ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ, 1,300 ರೂಪಾಯಿಗೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ವಾಚ್ AC ಸೆಕೆಂಡ್ ಜನರೇಷನ್, ಇದು ನಿಮಗೆ 40mm ಇಂದ ಬರುತ್ತೆ. ನಿಮಗೆ ಒಂದು ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಇರುತ್ತೆ, ಲೇಡೀಸ್ ಕೊಡಿಸಬಹುದು, ಹಾಗೆ ಬಂದ್ಬಿಟ್ಟು ಜೆಂಟ್ಸ್ ಕೂಡ ತಗೋಬಹುದು. ನಿಮಗೆ ನಿಮ್ಮ ಕೈ ಒಂದು ಸ್ವಲ್ಪ ಸಣ್ಣದಿದೆ ಅಂದ್ರೆ ಅವರಿಗೆ ಈ ವಾಚ್ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಿಮಗೆ 18,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 25,000 ಮೇಲಿರುತ್ತೆ. ಇವಾಗ ನಿಮಗೆ 18,000ಕ್ಕೆ ಈ ಒಂದು ವಾಚ್ ಆದ್ರೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ವಾಚ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಪ್ಲಸ್ ನಾರ್ಡ್ 4 ರೀಸೆಂಟ್ ಆಗಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಹತ್ತತ್ರ 30,000 ಅನ್ಕೊಂತೀನಿ, ನಾವು ಅನ್ಬಾಕ್ಸ್ ಕೂಡ ಮಾಡಿದ್ವಿ. ಇವಾಗ ಈ ಒಂದು ಮೊಬೈಲ್ 23,000ಕ್ಕೆ ಸಿಗ್ತಾ ಇದೆ. ಕಂಪ್ಲೀಟ್ಲಿ ಲೋಯೆಸ್ಟ್, 25,000 ಒಳಗಡೆ ಒಂದು ಒಳ್ಳೆ ಬ್ರ್ಯಾಂಡ್ ಇಂದ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರ್ಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ತುಂಬಾನೇ ಒಳ್ಳೆ ಮೊಬೈಲ್, 23,000ಕ್ಕೆ ಈ ಮೊಬೈಲ್ ಸಿಗ್ತಾ ಇದೆ, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಐಪ್ಯಾಡ್ 10th ಜನರೇಷನ್, ಲಾಸ್ಟ್ ಟೈಮ್ ಕೂಡ ಹತ್ತತ್ರ 26,000ವರೆಗೂ ಬಂದಿತ್ತು ದಸರಾ ಸೇಲ್ ಅಲ್ಲಿ. ಇವಾಗಲೂ ಕೂಡ ನಿಮಗೆ 26,000ನೇ ಇದೆ. ಇದು ಕೂಡ ತುಂಬಾ ಒಳ್ಳೆ ಐಪ್ಯಾಡ್ ಅಂತಾನೆ ಹೇಳ್ಬೋದು, ಪವರ್ಫುಲ್ ಐಪ್ಯಾಡ್. ಎಲ್ಲಾ ಟಾಸ್ಕ್ ಕೂಡ ಇದು ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಇದು ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಶೌಮಿ ಕಂಪ್ನಿಗೆ ಸಂಬಂಧಪಟ್ಟ 65 ಇಂಚಸ್ 4K ರೆಸಲ್ಯೂಷನ್ ಟಿವಿ, ತುಂಬಾ ಒಳ್ಳೆ ಟಿವಿ. ನನಗೆ ಕೇಳಿದ್ರೆ ಬೆಸ್ಟ್ ಟಿವಿ ಅಂತಾನೆ ಹೇಳ್ತೀನಿ. ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಇರುತ್ತೆ. ನಿಮಗೆ ಹೈಸೆನ್ಸ್ ಕಂಪ್ನಿ ಇಷ್ಟ ಆದ್ರೆ ಹೈಸೆನ್ಸ್ ಕಂಪ್ನಿ ತಗೊಳ್ಳಿ, ಇಲ್ಲ ಶೌಮಿ ಕಂಪ್ನಿ ಇಷ್ಟ ಆದ್ರೆ ಶೌಮಿ ಕಂಪ್ನಿ ತಗೊಳ್ಳಿ. ಇದು ನಿಮಗೆ 41,000ಕ್ಕೆ ಸಿಗ್ತಾ ಇದೆ. 65 ಇಂಚಸ್ ಟಿವಿ 41,000ಕ್ಕೆ ನೀವು ಹುಡುಕಿದ್ರು ಕೂಡ ಸಿಗೋದಿಲ್ಲ. 50,000 ಅಲ್ಲಲ್ಲ, ನಿಮಗೆ ಒಂದೊಂದ್ಸಲ 60,000 ಮೇಲೆ ಇರುತ್ತೆ 65 ಇಂಚಸ್ ತಗೋಬೇಕು ಅಂದ್ರೆ. ಇವಾಗ ನಿಮಗೆ 41,000ಕ್ಕೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಟಿವಿ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಶೌಮಿ ಕಂಪ್ನಿಗೆ ಸಂಬಂಧಪಟ್ಟ 43 ಇಂಚಸ್ ಟಿವಿ, ನಮಗೆ ತುಂಬಾ ದೊಡ್ಡ ಸೈಜ್ ಟಿವಿ ಏನ್ ಬೇಡ, 43 ಇಂಚಸ್ ಸಾಕು ಅಂದ್ರೆ ಇದು ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ಕಂಪ್ಲೀಟ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಈ ತರ ಟಿವಿಸ್ ನಿಮಗೆ ತುಂಬಾ ಡಿಸ್ಕೌಂಟ್ ಇದೆ, ಸಖತ್ ಡಿಸ್ಕೌಂಟ್ ಇದೆ. ದಸರಾ ಸೇಲ್ ಅಲ್ಲೂ ಕೂಡ ಇಷ್ಟೆಲ್ಲ ಡಿಸ್ಕೌಂಟ್ ಇರಲಿಲ್ಲ, ಫಸ್ಟ್ ಟೈಮು ಟಿವಿಸ್ ಮೇಲೆ ಇಷ್ಟೊಂದು ಡಿಸ್ಕೌಂಟ್ ಇರೋದು. ಇನ್ನ ಫೈನಲ್ ಆಗಿ ನೋಡ್ಕೊಂಡ್ರೆ ರಿಯಲ್ಮಿ ಬಡ್ಸ್ ಏರ್ 6, ಇದು ನಿಮಗೆ 2,800 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 3,000 3,300 ರೂಪಾಯಿವರೆಗೂ ಇರುತ್ತೆ. ಇವಾಗ ನಿಮಗೆ 2,800 ರೂಪಾಯಿಗೆ ಸಿಗ್ತಾ ಇದೆ. ಒಳ್ಳೆ ಬಡ್ಸ್, ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ. ಇನ್ನ ಒಂದು ಸ್ವಲ್ಪ ಕಮ್ಮಿಗೆ ಬೇಕು ಅಂದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ ರಿಯಲ್ಮಿ T300 ಹಾಗೆ ಬಂದ್ಬಿಟ್ಟು 310 ಅಂತ ಹೇಳ್ಬಿಟ್ಟು ಒಂದು ಬಡ್ಸ್ ಸಿಗುತ್ತೆ. ಅದು ಕೂಡ ತುಂಬಾ ಒಳ್ಳೆ ಬಡ್ಸ್, ನಿಮಗೆ 1,800 ರೂಪಾಯಿ ಇವಾಗ ಸಿಗ್ತಾ ಇದೆ. ನಾರ್ಮಲ್ ಆಗಿ 2,500ವರೆಗೂ ಇರುತ್ತೆ. ಇವಾಗ ನಿಮಗೆ 1,800 ರೂಪಾಯಿಗೆ ಸಿಗ್ತಾ ಇದೆ. ಇದೆರಡು ಕೂಡ ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ಆದಷ್ಟು ಈ ಒಂದು ಬಡ್ಸ್ ತಗೊಳ್ಳಿ, ನಿಮಗೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಇದಿಷ್ಟು ಕೂಡ ಟಾಪ್ ಡೀಲ್ಸ್. ಇನ್ನ ತುಂಬಾ ಡೀಲ್ಸ್ ಇದೆ, ಮತ್ತೆ ನಾನು ಹೇಳ್ಕೊಂತ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ನಾನು ಆದಷ್ಟು ಫಿಲ್ಟರ್ ಮಾಡಿದ್ದೀನಿ, ತುಂಬಾ ಫಿಲ್ಟರ್ ಮಾಡಿಬಿಟ್ಟು ಈ ಒಂದು ಲಿಸ್ಟ್ ಆದ್ರೆ ಮಾಡಿದ್ದೀನಿ. ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಬಡ್ಸ್ ಅಲ್ಲಿ ಆಗಿರ್ಬೋದು, ಟಿವಿಸ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ತುಂಬಾ ಫಿಲ್ಟರ್ ಮಾಡಿಬಿಟ್ಟು
ಮಾಡಿಬಿಟ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸ್ಪೆಸಿಫಿಕೇಶನ್ಸು ಚೆನ್ನಾಗಿರಬೇಕು, ಪ್ರೈಸು ಕೂಡ ಚೆನ್ನಾಗಿರಬೇಕು, ಆ ಥರ ಫಿಲ್ಟರ್ ಮಾಡಿಬಿಟ್ಟು ಈ ಒಂದು ವಿಡಿಯೋ ಆದರೆ ಮಾಡ್ತಾ ಇದ್ದೀನಿ. ಇನ್ನು ನಿಮಗೆ ಎಕ್ಸ್ಟ್ರಾ ಡೀಲ್ಸ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅಷ್ಟರಲ್ಲಿ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಅಂದರೆ ಆ ಒಂದು ಪ್ರಾಡಕ್ಟ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಸೇಲ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದರೆ ಹೋಗಬೇಡಿ, ನಿಮಗೂ ಕೂಡ ತುಂಬ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.